ಇವತ್ತು ಸಂಜೆ ಶ್ರೀಲಂಕಾದ ಕೊಲಂಬೋದ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಕ್ರಿಕೆಟ್ ಪಂದ್ಯ ನಡೀತಾ ಇದೆ. T20 ಪಂದ್ಯ ಬಹಳ ಮಹತ್ವದ ಪಂದ್ಯ. ಸಾಂಪ್ರದಾಯಿಕ ಬದ್ಧ ವೈರಿಗಳ ಮಧ್ಯೆ ನಡೀತಕ್ಕಂಥ ಈ ಕ್ರಿಕೆಟ್ ಪಂದ್ಯವನ್ನು ಇಡೀ ಜಗತ್ತು ಕೌತುಕದಿಂದ ನೋಡ್ತಕ್ಕಂಥದ್ದು. ಅದರಲ್ಲೂ ಭಾರತ ತಂಡ ಗೆಲ್ಲುವ ಫೇವರೇಟ್ ತಂಡವಾಗಿ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ವಿಶ್ವಕಪ್ ಪಂದ್ಯಾವಳಿಗಳನ್ನ ಗಮನಿಸಿದಾಗ 7-1 ಭಾರತ ಪಾಕಿಸ್ತಾನವನ್ನು ಮಣಿಸಿದೆ. ಹೀಗಾಗಿ ಎಲ್ಲ ವಿಭಾಗದಲ್ಲೂ ಭಾರತ ತಂಡ ಬಲಿಷ್ಠವಾಗಿದೆ. ಆರಂಭಿಕರು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಬಹಳ ಚೆನ್ನಾಗಿ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್, ಅದರ ಜೊತೆಗೆ ಇನ್ನಿತರೆ ಬ್ಯಾಟ್ಸ್ಮನ್ಗಳು, ಆಮೇಲೆ ಸ್ಪಿನ್ನರ್ಗಳಾಗಿರ್ತಕ್ಕಂಥ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ವೇಗದ ಬೌಲಿಂಗ್ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ಹೀಗೆ ಭಾರತ ತಂಡ ಎಲ್ಲ ವಿಭಾಗದಲ್ಲೂ ಕೂಡ ಬಲಿಷ್ಠವಾಗಿರ್ತಕ್ಕಂಥದ್ದು. ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್. ಸೊ ಈ ಪಂದ್ಯದಲ್ಲಿ ಭಾರತನೇ ಗೆಲ್ತಕ್ಕಂಥ ಫೇವರೇಟ್ ಆಗಿದೆ. ಸೊ ಈ ವರ್ಷವೂ ಕೂಡ ಅಂದರೆ ಕಳೆದ ಬಾರಿ ಯಾವ ರೀತಿ ನಾವು ವೆಸ್ಟ್ ಇಂಡೀಸ್ನಲ್ಲಿ ವಿಶ್ವಕಪ್ ಗೆದ್ದಿದ್ವಿ, ಆ ರೀತಿ ಈ ವರ್ಷವೂ ಕೂಡ ವಿಶ್ವಕಪ್ ಗೆಲ್ಲುವ ಫೇವರೇಟ್ ತಂಡವಾಗಿ ಭಾರತ ಇದೆ. ಇಲ್ಲಿವರೆಗೂ T20 ತಂಡದಲ್ಲಿ ಭಾರತ ಅತ್ಯುತ್ತಮವಾಗಿ T20 ಪಂದ್ಯಗಳಲ್ಲಿ ಭಾರತ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದೆ. ಈ ಪಂದ್ಯದಲ್ಲೂ ಕೂಡ ಭಾರತನೇ ಗೆಲ್ತಕ್ಕಂಥ ಫೇವರೇಟ್ ಆಗಿದೆ ಸರ್. ಸಿದ್ದನಗೌಡ ಪಾಟೀಲ್, ಬೆಳಗಾವಿ ಸರ್. ಇವತ್ತು ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಇಂಡಿಯಾ ಇಲ್ಲಿ ತನಕ ಗೆಲ್ಕೋತನ ಬಂದಿದೆ. ಇವತ್ತು ಗೆಲ್ತ ಅನ್ನೋದು ಕಾನ್ಫಿಡೆನ್ಸ್ ನಮಗೆ ಎಲ್ಲರಿಗೂ ಇದೆ. ಮತ್ತು ನಮ್ಮ ಇಂಡಿಯಾ ಟೀಮ್ದಲ್ಲಿ ಬೌಲಿಂಗ್, ಬ್ಯಾಟಿಂಗ್ ಎಲ್ಲ ಬಿಲ್ಡಿಂಗ್ ಎಲ್ಲನೂ ಪರ್ಫೆಕ್ಟ್ ಇರೋದ್ರಿಂದ 100% ಇಂಡಿಯಾ ಇವತ್ತು ವಿನ್ ಆಗ್ತಿದೆ ಅಂತ ಎಲ್ಲರದ್ದು ಆಸೆ ಇದೆ. ನನ್ನ ಫೇವ್ರೇಟ್ ಪ್ಲೇಯರ್ ಈಸ್ ಶಿವಮ್ ದುಬೆ. ಆಮೇಲೆ ಹಾರ್ದಿಕ್ ಪಾಂಡೆ ಆಲ್ರೌಂಡರ್ ಇದ್ದಾರೆ. ಸೊ ಬುಮ್ರಾ ಬೆಸ್ಟ್ ಬೌಲರ್. ಸೊ 100% ಅಗೇನ್ ದ ವಿಶಸ್ ಬ್ಲೆಸ್ಸಿಂಗ್ಸ್ ಆಫ್ ಆಲ್ ಇಂಡಿಯನ್ಸ್. ಇಂಡಿಯಾ ವಿಲ್ ವಿನ್ ಟುಡೇ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಲಕ್ಷ್ಮೀ ಶಿವಣ್ಣವರ್. So, good morning everybody. So we are watching today India-Pakistan match. So we are expecting that India will win. All the best India team. ಪಾಕಿಸ್ತಾನ್ ಜೊತೆ ಮ್ಯಾಚ್ ಜರ ಮೀನ್ಸ್ ಗೆದ್ದಬೇಕು, ವಿನ್ ಆಗೇಬೇಕು. ನಾವು ಪಾಕಿಸ್ತಾನ್ ಜೊತೆ ಇವತ್ತು ಗೆತ್ತೀವಿ ರೀ, ಮೀನ್ಸ್ ವರ್ಲ್ಡ್ ಕಪ್ ನಾವು ವಿನ್ ಆಗಿಬಿಡ್ತೀವಿ ರೀ. ಆಲ್ ದಿ ಬೆಸ್ಟ್ ಇಂಡಿಯಾ ಟೀಮ್. ಥ್ಯಾಂಕ್ ಯು. ಎಲ್ಲ ನಮ್ಮ ಫೇವ್ರೇಟ್, ನಮ್ಮ ಇಂಡಿಯಾ ಟೀಮ್ ಈಸ್ ಫೇವ್ರೇಟ್. ಹಾಂ, ಎಲ್ಲ ಪ್ಲೇಯರ್ ಚೆನ್ನಾಗಿ ಆಡ್ತಾರೆ. ಈಗ ಟೀಮ್ ಚಲೋ ಅದ. ನಾವು ವಿನ್ ಆಗ್ತೀವಿ ರೀ 100%. ಓಕೆ, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ನಾವು ಭಾಳ ಕ್ಯೂರಿಯಸ್ಸಿಂದ ಇದ್ದೇವೆ. ಅಂದರೆ ನಮ್ಮ ಇಂಡಿಯಾ ಗೆಲ್ತೈತೆ ಅನ್ನೋ ವಿಶ್ವಾಸದಿಂದನೂ ಕೂಡ ಇದ್ದೇವೆ. ಸೊ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್. ಸೊ ಅವರು ಬಹಳ ಒಳ್ಳೆ ಆಟಗಾರರು. ಸೊ ಅವರು ನಮ್ಮ ದೇಶದ ಟೀಮನ್ನು ಅವ್ರ ಲೀಡರ್ಶಿಪ್ಪಲ್ಲಿ ಗೆಲ್ಲುತ್ತೆ. ಸೊ ನಮಗೆ ಇಂಡಿಯಾಕ್ಕೆ ಕಪ್ ತಂದೆ ಕೊಡುತ್ತೆ. ಬೌಲಿಂಗಲ್ಲಿ ಬುಮ್ರಾ ಒಳ್ಳೆ ಬೌಲರ್ ಕೂಡ. ಸೊ ಆ ರೀತಿ ತುಂಬ ಇಷ್ಟ. ಅಂದರೆ ತುಂಬ ಕಾನ್ಫಿಡೆಂಟ್ ಆಗಿ ಕೂಡ ಇದ್ದೀವಿ. ಯಾಕಂದರೆ ನಮ್ಮ ದೇಶ ಗೆಲ್ಲುತ್ತೆ. ಈಗ ಭಾಳ ವರ್ಷದ ಹಿಂದೆ ಕ್ರಿಕೆಟಿಗೆ ಈಗಿನ ಕ್ರಿಕೆಟಿಗೆ ಭಾಳ ವ್ಯತ್ಯಾಸ ಇದೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ದೇಶ ಗೆಲ್ಲುತ್ತಂತ ಹೇಳೋಕ್ಕೆ ಕಾನ್ಫಿಡೆಂಟಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಶಶಿಕಾಂತ್ ಕೊಣ್ಣೂರು. ನನಗೆ ಭಾಳಷ್ಟು ಖುಷಿ ಆಗತ್ತೈತಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡೋಕೆ. ಅದಕ್ಕಿಂತ ಹೆಚ್ಚು ಖುಷಿ ಅದಕ್ಕಂದ್ರೆ ಅವ್ರು ಸೋಲ್ತಾರೆ ಮತ್ತು ನಾವು ಗೆಲ್ತೀವಿ. ಅದು ವಿಕ್ಟ್ರಿ ಎಂಜಾಯ್ ಮಾಡೋಕೆ ನನಗೆ ಭಾಳಷ್ಟು ಖುಷಿ ಇದೆ. ಅದು ವಾರ್ ಪ್ಲೇಸ್ ಇರಲಿ, ಇಲ್ಲಾಂದರೆ ನಮ್ಮ ಕ್ರಿಕೆಟ್ ಮ್ಯಾಚ್ ಇರಲಿ, ಪಾಕಿಸ್ತಾನ ಸೋಲ್ತೈತಿ. ಆದರೂ ನಮ್ಮ ಜೋಡಿ ಇನ್ನೊಂದು ಸರ್ತಿ ಮ್ಯಾಚ್ ಆಡೋಕೆ ಬರ್ತಾರೆ. ಸೊ ನಾವು ಭಾಳಷ್ಟು ಖುಷಿ ಇದ್ದೇವೆ ರೀ ವಿಕ್ಟ್ರಿ ಎಂಜಾಯ್ ಮಾಡೋಕ್ಕಂತ. ಹಾರ್ದಿಕ್ ಪಾಂಡ್ಯ ಮತ್ತು ನಮ್ಮ ಕ್ಯಾಪ್ಟನ್ ಭಾಳಷ್ಟು ಕೂಲ್ ಇದ್ದಾನೆ. ಯಾರಿಗೂ ಬೈಯೋಂಗಿಲ್ಲ, ಏನೂ ಇಲ್ಲ. ಶಿಸ್ತಾಗಿ ಎಲ್ಲರೂ ಆಟ ಆಡ್ತಾರೆ. ಅದು ಒಂದು ಆ್ಯಟಿಟ್ಯೂಡ್ ಅವರು ತೋರಿಸ್ಕೊಡ್ತಾರೆ ಗ್ರೌಂಡ್ ಮೇಲೆ. ನಾವು ಇಂಡಿಯನ್ ಟೀಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇಬ್ಬರು ಚಲೋ ಆಡ್ಬೋದು. ಮತ್ತು ಎಂಟೈರ್ ಟೀಮ್ ಈಸ್ ಆಲ್ರೌಂಡರ್. ಸೊ ಕ್ರಿಟಿಕಲ್ ಸಿಚುವೇಶನ್ ಬಂದ್ರೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಅವ್ರಿಗೆ ಒಂದು ಚಲೋ ಇದೈತೆ ರೀ, ಮಾಸ್ಟ್ರಿ ಐತಿ. ಸೊ ಅವ್ರು ಆಟ ಆಡ್ತಾರೆ ರೀ. ಬೌಲಿಂಗ್ ಒಳಗೆ ಹಾರ್ದಿಕ್ ಪಾಂಡ್ಯ ಮತ್ತು ಯಾಕಂದರೆ ಲಾಸ್ಟ್ ಮ್ಯಾಚ್ನೂ ಅವರು ಭಾಳಷ್ಟು ಚಲೋ ಮಾಡಿದ್ದಾರೆ. ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂದ ಕೂಡಲೇ ಅವರ ಮ್ಯಾನೇಜ್ ಮಾಡಿದ್ದಾರೆ. ಸೊ ಈ ಸಲನೂ ಅವ್ರು ಮಾಡ್ಬೋದು. ಸಾರಿಕಾ ನಗರೆ.
ನಾನು